ತಾಲೂಕಿನ ಕಾರಸವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ನೇಹ ಚಾರಿಟೇಬಲ್ ಟ್ರಸ್ಟ್ ಮಂಡ್ಯ ಹಾಗೂ DRM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಸ್ನೇಹ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೆ ಸುಧೀರ್ ಕುಮಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ನಾಗರಾಜು HL ರವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AB ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ವಹಿಸಿದ್ದರು. ರೈತರ ಕಾರ್ಯಕ್ರಮಕ್ಕೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಚಾರಿಟೇಬಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಹಂಗಿದೆ ಶುಗರ್ ಎಲ್ಲ ರಾಮಚಂದ್ರ ಸರ್ ಇನ್ನೊಂದು ಸರ್ ನಮ್ಮ ರೈತರ ಪರವಾಗಿ ಇವಾಗ ನಾವು ಜಿಲ್ಲಾಧಿಕಾರಿಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ರೆ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ನಾನು ಈಗ ನಮ್ಮ ಸಕ್ಕರೆ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇರುವುದರಿಂದ ಅವ್ರಿಗೆ ನಮ್ಮ ಕಾರಸವಾಡಿ ರೈತರ ಪರವಾಗಿ ಒಂದು ಮನವಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಕಡಿಯೋರು ಯಾರು ಬಂದಿಲ್ಲ, ಒಂದೇ ಬ್ಯಾಂಕ್ ಬಂದಿಲ್ಲ. ದಯವಿಟ್ಟು ಇಲ್ಲ ಆದ ಕೇಳ್ತೀವಿ ಇದು ಇಲ್ಲ ಮನೇಲಿ ಕೇಳೋದು ಇದೆ ಅಂತ ನಾನೇ ಹೇಳಿದೆ. ದಯವಿಟ್ಟು ಏನಾರು ಮಾಡಿದ್ರೆ ದಯಮಾಡಿ ಕ್ಷಮೆ ಇದೆ ಅಂತೇಳಿ ಸ್ವಲ್ಪ DRM ಮಲ್ಟಿ ಸ್ಪೆಷಾಲಿಟಿ ಅಂತ ಏರ್ಕೊಂಡಾಗ್ತಕ್ಕಂಥ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಹಿರಿಯರು ಆತ್ಮೀಯರು ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿರ್ತಕ್ಕಂಥ ಹಾಗೂ ಮಂಡ್ಯ ಯುವ ಫ್ಯಾಕ್ಟರಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಅವರೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಿಕೊಂಡಿರ್ತಕ್ಕಂಥ ಸ್ನೇಹ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಸುಧೀರ್ ಕುಮಾರ್ ಅವರೇ, ಹಿರಿಯರು ಅತ್ಯಂತ ರುದ್ರಪ್ಪನವರೇ, ಎಲ್ಲ ವೇದಿಕೆ ಮುಖ್ಯಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಜೊತೆಗಂತ ನರೇಂದ್ರ ಅಂತ ಸ್ನೇಹಿತರೆ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಎಲ್ಲ ವೈದ್ಯಾಧಿಕಾರಿಗಳೇ, ಉಚ್ಚ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡತಕ್ಕಂಥ ಎಲ್ಲರಿಗೂ ನನ್ನ ತುಮಕೂರು ಸುದ್ದಿಗಳನ್ನು ನಮಸ್ಕಾರಗಳಿಂದ ಉಚಿತ ಆರೋಗ್ಯ ಶಿಬಿರದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಇವತ್ತು ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾನೆ, ಹೆಚ್ಚು ನಾವು ಪ್ರಾಧಾನ್ಯತೆ ಕೊಡ್ತಾನೆ, ಬೇರೆ ದಿಕ್ಕಿನಲ್ಲಿ ಎಷ್ಟು ಬೇಗ ನಮ್ಮ ಸಮಸ್ಯೆಗಳು ಕಡಿದು ಅನ್ನುವಂಥ ದಿಕ್ಕಿನಲ್ಲಿ ನಾವು ವ್ಯವಸ್ಥೆಯ ಜೊತೆ ನಾವು ನಮ್ಮ ಬೇಕು ಬೇರೆಯವರು ಬೇರೆ ಆಗ್ತದೆ. ಇವತ್ತು ನಾವು ಬೇಕು ಬೇಡ ಏನಪ್ಪ ಅಂತ ಹೇಳಿದ್ರೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ ನಾನೇ ಬಂದ ಒಂದು ಮನಸ್ಥಿತಿ ತಂದುಕೊಡಿದೆ. ನನ್ನ ಇಲ್ಲ ನನ್ನನ್ನು ಕರೀತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಕೆಲಸದ ಒತ್ತಡ ಇರ್ತದೆ, ಇನ್ನೊಂದು ಕಡೆ ಮನೆ ಒತ್ತಡ ಇರ್ತದೆ, ಇನ್ನೊಂದು ಕಡೆ ಇವತ್ತಿನ ಸಮಾಜದ ಆಧುನೀಕರಣ ವ್ಯವಸ್ಥೆಗೆ ನಾವೆಲ್ಲ ಒಪ್ಕೊಂಡ್ಬಿಟ್ಟಿವಿ. ಕೊನೆಗೆ ನಾವು ಇವೆಲ್ಲ ಯಾವ ಜ್ಞಾಪಕ ಆಗ್ತದೆ ಅಂತ ಹೇಳಿದ್ರೆ ನಾವು ಆರೋಗ್ಯ
ಹೊಸವಾಡಿ ಗ್ರಾಮದಲ್ಲಿ ರೈತಾಪಿ ಸಮುದಾಯಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಕೊಂಡಿದ್ದೀವಿ. ಈ ಒಂದು ಶಿಬಿರದಲ್ಲಿ ಈ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದಂತಹ ಉದ್ಯೋಗಿವಾದಂತಹ ಸುಧೀರ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ಅವರ ಒಂದು ದೇಶದ ಎಕ್ಸ್ಪ್ರೆಷನ್ ಏನಾದರೂ ಮಾಡಬೇಕು ಅನ್ನೋದು ಆಕಾಂಕ್ಷೆ. ಹಾಗೆ ಗೌರವಾಧ್ಯಕ್ಷ ಅವರು, ಹಾಗೆ ಲೋಕೇಶ್ ಅವರು, ಬಹಳ ಅಭಿನಂದನೆಗಳು ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳಿಗೆ. ಸಣ್ಣದಾದರೂ ಕೂಡ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಸಣ್ಣದಾದರೂ ಕೂಡ, ಚಿಕ್ಕದಾದರೂ ಕೂಡ ಸುಂದರವಾದದ್ದು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಹೇಗೆಂದ್ರೆ ಏನಪ್ಪ ಇದೊಂದು ದೊಡ್ಡ ಟ್ರಸ್ಟಾ, ಏನು ಅಗಾಧವಾಗಿ ಹಣ ಇದೆಯಾ ಅಂತ ಯಾರಾದರೂ ನನ್ನಂತರೂ ಪ್ರಶ್ನೆ ಮಾಡಬಹುದು. ಆದರೆ ಮನಸ್ಸಿದೆಯಲ್ಲ, ಮನಸ್ಸು, ಒಳ್ಳೆಯ ಮನಸ್ಸು, ಚಿಕ್ಕದಾದರೂ ಕೂಡ ಪರವಾಗಿಲ್ಲ, ಆರ್ಥಿಕವಾಗಿ ಕಡಿಮೆ ಸಾಮರ್ಥ್ಯ ಇದ್ರೂ ಪರವಾಗಿಲ್ಲ, ಒಂದಷ್ಟು ಒಳ್ಳೆ ಕೆಲಸಗಳನ್ನ ವರ್ಷ ಪೂರ್ತಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಸ್ನೇಹ ಚಾರಿಟಬಲ್ ಟ್ರಸ್ಟ್ ನಮ್ಮ ಜೇರಮಟ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಕಾರ ಪಡ್ಕೊಂಡು ಇವತ್ತು ತಪಾಸಣೆ ಶಿಬಿರವನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಉಚಿತವಾಗಿ ತಪಾಸಣೆ ಮಾಡಿ ಔಷಧಿಗಳನ್ನ ಕೊಟ್ಟು ಡೈರೆಕ್ಟ್ ಟ್ರೀಟ್ಮೆಂಟ್ ಕೂಡ ನಿಮಗೆ ಸಜೆಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಇವತ್ತು ಗ್ರಾಮೀಣ ಆರೋಗ್ಯ ಪರಿಸ್ಥಿತಿ ನಾವೆಲ್ಲ ಹಿಂದೆ ಹೇಳ್ಕೊಂಡಿದ್ವಿ. ಈ ಸಿಟಿ ಜನಕ್ಕೆ ಬಹಳಷ್ಟು ಅನಾರೋಗ್ಯ ಇರುತ್ತೆ, ಕಾರಣ ಅವರು ಶ್ರಮ ಪಡೋದಿಲ್ಲ, ಸುಮ್ಮನೆ ಮುಳತ್ತು ಊಟ ಮಾಡ್ಕೊಂಡು ಆರಾಮಾಗಿರ್ತಾರೆ, ಅವರಿಗೆ ದೈಹಿಕ ಆರೋಗ್ಯ ಅಷ್ಟು ಚೆನ್ನಾಗಿರೋಲ್ಲ ಅಂತ ಅನ್ಕೊಂಡಿದ್ವಿ ಅಲ್ವಾ. ಈಗ ಅದೇ ಪರಿಸ್ಥಿತಿ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಬಂದಿದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ದುಡಿಯುವ ವರ್ಗದ, ರೈತಾಪಿ ವರ್ಗದ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇದೆ. ಅವರು ಕೂಡ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ಕಾಣ್ತಾ ಇದ್ದಾರೆ. ಹೃದ್ರೋಗ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ಬೇರೆ ಬೇರೆ ಗರ್ಭಕೋಶದ ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ ಇರ್ಬೋದು. ಇತ್ತೀಚೆಗೆ ಬಹಳ ಆಗ್ತಾ ಇದೆ ಮಂಡ್ಯದಲ್ಲಿ. ಕ್ಯಾನ್ಸರ್ ಅನ್ನೋದು ನಮ್ಗೆ ಗೊತ್ತಿದ್ದಾಗೆ ಅನೇಕರಿಗೆ ಕಾಣಿಸ್ಕೊಳ್ತಾ ಇದೆ. ಇದನ್ನ ತಪಾಸಣೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ, ಪೂರ್ವಭಾವಿಯಾಗಿ ನಾವು ತಪಾಸಣೆ ಮಾಡಿಸ್ಕೊಳ್ಳಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಯಾವಾಗ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯ ಕೆಲಸ ಅಂತ ನನ್ನ ಭಾವನೆ. ಹಾಗಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಒಂದು ಒಳ್ಳೆಯ ಆಸ್ಪತ್ರೆ ಇದು 2015-16ರಲ್ಲಿ ಪ್ರಾರಂಭವಾದಂಥದ್ದು. ಇದನ್ನು ನಾವು ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಈ ಒಂದು ಟ್ರಸ್ಟನ್ನ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಜನ, ನಮ್ಮ ಮಂಜಣ್ಣ, ನಂತರ ನಮ್ಮ ಮಿತ್ರರಾದಂಥ ಲೋಕೇಶ್, ವೆಂಕಟರಾಮು, ಹೀಗೆ ಸುಮಾರು ಜನ, 4-5 ಜನ ಈ ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ. ತದನಂತರ 15-16ನೇ ಸಾಲಿನಲ್ಲಿ ಈ ಒಂದು ಟ್ರಸ್ಟ್ ಪ್ರಾರಂಭ ಆಯಿತು. ಈ ಒಂದು ಟ್ರಸ್ಟ್ ಪ್ರಾರಂಭವಾದ ಮೇಲೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮುಖ್ಯವಾಗಿ ನಮ್ಮ ಏನು ನಾವು ಅಂದ್ರಿದ್ದೀವಿ, ನಾವು ಓದ್ತಕ್ಕಂಥ ಬ್ರೈಲ್ ಲಿಪಿಯನ್ನ ಕಂಡುಹಿಡಿದಂಥ 6 ಪಿಕ್ಕೆಗಳ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಂಥ ಸರ್ ಲೂಯಿ ಬ್ರೈಲ್ ಅವರ ಜನ್ಮದಿನವನ್ನ ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ವಿ ಮತ್ತೆ ಈ ಮುಂದೆ ಕೂಡ ಆಚರಿಸಿದ್ವಿ. ಮತ್ತೆ ಹೆಲನ್ ಕೇರ್ ಡೇ, ಈ ಹಿಂದೆ ಒಂದ್ಸಲ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನ ಕೂಡ ಮಾಡಿದ್ವಿ. ಮತ್ತೆ 2020ರಲ್ಲಿ ಏನಾಯ್ತು ನಮ್ಗೆಲ್ಲ ಗೊತ್ತಿದೆ, ಮಹಾಮಾರಿ ಕೋವಿಡ್ನಿಂದಾಗಿ ಸುಮಾರು ಒಂದೂವರೆ ವರ್ಷ ಯಾವುದೇ ಚಟುವಟಿಕೆಗಳನ್ನ ನಾವು ಮಾಡಲಿಕ್ಕೆ ಆಗಲಿಲ್ಲ. ತದನಂತರದಲ್ಲಿ ಈ ಒಂದು ಟ್ರಸ್ಟ್ನ ಮತ್ತೆ ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡ್ತಾ ಬರ್ತಾ ಇದ್ವಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರು ಎಲ್ಲ ಚಟುವಟಿಕೆಗಳಲ್ಲೂ ತುಂಬಾ ಆಸಕ್ತಿದಾಯಕವಾಗಿ ಭಾಗವಹಿಸ್ತಾರೆ. ಮತ್ತೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ನೀಡ್ತಾ ಬರ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.